ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಮೋಟಿವ್ ಪ್ಯಾಟರ್ನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಲಟ್ಕನ್ಸ್ ರೀತಿ ಟ್ರೈ ಮಾಡ್ಬೋದು, ಸಾರಿ ಕುಚ್ಚು ಅಥವಾ ಇಯರಿಂಗ್ಸ್, ಈ ಥರ ತುಂಬ ವೆರೈಟೀಸಲ್ಲಿ ಈ ಡಿಸೈನ ನೀವು ಟ್ರೈ ಮಾಡಿ ಯುಟಿಲೈಸ್ ಮಾಡ್ಕೊಬೋದು. ಸೊ ನಾನಿವತ್ತು ವರ್ಕ್ ಮಾಡೋದಕ್ಕೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ 6 ದಾರ ತೊಗೊಂಡಿರೋದು, ಹಾಗೆ ರಿಂಗ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರಿಂಗ್ ಬೀಡ್ಗೆ ಹೋಲ್ ಇದ್ರೂ ತೊಂದರೆ ಇಲ್ಲ, ಅಥವಾ ವಿತೌಟ್ ಹೋಲ್ ಇದ್ದರೂ ಪರವಾಗಿಲ್ಲ. ಎನಿವೇ ನಾವು ರಿಂಗ್ ಸುತ್ತ ಡಿಸೈನ ವರ್ಕ್ ಮಾಡೋದ್ರಿಂದ ಅಲ್ಲಿ ರಿಂಗಲ್ಲಿ ಹೋಲ್ ಇರೋದು ಇಟ್ ಡಸಂಟ್ ಮ್ಯಾಟರ್. ಸೊ ಫಸ್ಟ್ ಏನು ಮಾಡಬೇಕು, 2 ನಾಟ್ನ ಹಾಕ್ಕೊತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ ನಂತರ ಅಲ್ಲೇನು ನಾವು ನಾಟ್ ಹಾಕಿದ್ದೀವಿ ಅಲ್ವಾ, ನಾಟ್ ಕೆಳಗಡೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ. ಸೊ ಅಲ್ಲಿಂದ ನಾವು ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ, ಈ ರೀತಿ ಅಲ್ಲಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಫಸ್ಟ್ ದಾರ ತೊಗೊಳ್ಬೇಕು. ದಾರ ತೊಗೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಇದಾದಮೇಲೆ ಇನ್ನೂ ಒಂದು ಚೈನ್. ಸೊ ಟೋಟಲಿ 2 ಚೈನ್ಸ್ ಆಗುತ್ತೆ. ಸೊ ಈ 2 ಚೈನನ್ನು ನಾನು ಫಸ್ಟ್ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀನಿ. ಇದಾದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ನೆಕ್ಸ್ಟ್ ಇನ್ನೂ ಒಂದು ಡಬಲ್ ಕ್ರೋಶನ ಹಾಕ್ತೀನಿ. ಸೊ ಇಲ್ಲಿ ಡಬಲ್ ಕ್ರೋಶ ವರ್ಕ್ ಮಾಡಬೇಕಾದ್ರೆ ಅಲ್ಲೇನು ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ, ನಾವು ನಾಟ್ ಹಾಕಿದ್ಮೇಲೆ ಅದನ್ನು ಒಳಗಡೆ ಕನ್ಸೀಲ್ ಮಾಡಿಕೊಂಡು ನಾನಿಲ್ಲಿ ಡಬಲ್ ಕ್ರೋಶ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಬೀಡ್ಸನ್ನು ಯೂಸ್ ಮಾಡ್ಕೊತೀನಿ. ಇದು ಬಂದು 2 mm ಸೈಜ್ ಬೀಡನ್ನು ತೊಗೊಂಡಿರೋದು. ಫಸ್ಟ್ 2 ಚೈನನ್ನು ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿದೆ. ಅದಾದಮೇಲೆ ಇನ್ನೂ ಒಂದು ಡಬಲ್ ಕ್ರೋಶ ಹಾಕ್ಕೊಂಡೆ. ಆವಾಗ ಟೋಟಲಾಗಿ 2 ಡಬಲ್ ಕ್ರೋಶಸ್ ಆಯಿತು. ಅದಾದಮೇಲೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತೀನಿ. ಸೊ ಬೀಡನ್ನ ಇನ್ಸರ್ಟ್ ಮಾಡಿದ್ಮೇಲೆ ಲಾಕ್ ಏನು ಮಾಡೋದು ಬೇಡ, ಹಾಗೆ ನಾವು ಡಬಲ್ ಕ್ರೋಶೇಸ್ನ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ಬೀಡ್ ಹಾಕಿದ್ಮೇಲೆ 2 ಡಬಲ್ ಕ್ರೋಶನ ಮಾಡ್ಕೊಬೇಕು. ಸೊ ಪ್ರತಿ ಸಲ 2 ಡಬಲ್ ಕ್ರೋಶಸ್ ಆಗುತ್ತೆ. ಅದಾದಮೇಲೆ ಒಂದು ಬೀಡನ್ನು ಈ ರೀತಿ ಆ್ಯಡ್ ಮಾಡ್ಕೊಬೇಕು. ಬೀಡನ್ನ ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡ್ಕೊಳೋದೇನು ಪರವಾಗಿಲ್ಲ, ಅಂದರೆ ಲಾಕ್ ಮಾಡೋದು ತೊಂದರೆ ಇಲ್ಲ, ಅಥವಾ ವಿತೌಟ್ ಲಾಕ್ ಆದರೂ ವರ್ಕ್ ಮಾಡ್ಕೊಬೋದು. ಬೀಡ್ ಹಾಕಿದ್ಮೇಲೆ 2 ಡಬಲ್ ಕ್ರೋಶೇಸ್. ಇಲ್ಲಿಂದ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಬೇಕು, 2 ಡಬಲ್ ಕ್ರೋಶಸ್ನ ವರ್ಕ್ ಮಾಡಬೇಕು. ಸೊ ಇದೇ ಥರ ಆ ರಿಂಗ್ ಫುಲ್ಲು ಕವರ್ ಆಗೋವರೆಗೂ ಹೀಗೇ ನಾವು ವರ್ಕ್ ಮಾಡ್ಕೊತ ಹೋಗಬೇಕಾಗುತ್ತೆ. ತುಂಬಾ ಸಿಂಪಲ್ ಸ್ಟೆಪ್ ಇದೆ. ಆ್ಯಂಡ್ ಥ್ರೆಡ್ ಕೂಡ ನಾವೆಲ್ಲೂ ಚೇಂಜ್ ಮಾಡೋದಿಲ್ಲ, ಒಂದೇ ಕಲರ್ ಥ್ರೆಡ್ಡಲ್ಲಿ ಈ ಡಿಸೈನ ವರ್ಕ್ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ, ನಾನು ಬೀಡ್ ಆದಮೇಲೆ 2 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಿದೆ. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಿ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ. ಬಿಗಿನರ್ಸ್ ಕೂಡ ಈ ಡಿಸೈನ ಎಫರ್ಟ್ಲೆಸ್ ಆಗಿ ಟ್ರೈ ಮಾಡ್ಬೋದು. ಸೊ ಬೀಡ್ ಸೈಜ್ ನೀವು ಯಾವುದಾದ್ರೂ ತೊಗೊಳ್ಬೋದು. ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ನಿಮಗೆ ಆ ಮೋಟಿವ್ ಎಷ್ಟು ದೊಡ್ಡದಾಗಿ ಬೇಕು ಅನಿಸುತ್ತೆ ನೋಡಿಕೊಂಡು ಅದರ ಪ್ರಕಾರ ಬೀಡ್ ಸೈಜನ್ನು ಇಲ್ಲಿ ಚೂಸ್ ಮಾಡ್ಕೊಬೋದು. ಸೊ ನಾನು ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಹೇಗೆ ತೋರಿಸ್ತೀನಿ. ಸೊ ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಎಲ್ಲ ಆದಮೇಲೆ ಫಸ್ಟ್ ನಾವೇನಲ್ಲಿ 2 ಚೈನ್ಸ್ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಸೊ ಸೇಮ್ ಥ್ರೆಡ್ಡನ್ನು ನೀಡಲ್ ಮೇಲೆ ಏನು ಲೂಪ್ ಇದೆ ಅಲ್ಲಿಂದ ಆಚೆ ಪಾಸ್ ಮಾಡಬೇಕು. ಇದನ್ನು ನಾವು ಸ್ಲಿಪ್ ಸ್ಟಿಚ್ ಅಂತ ಕರಿತೀವಿ. ಸೊ ಈ ಥರ ಒಂದು ಸ್ಲಿಪ್ ಸ್ಟಿಚ್ ಹಾಕಿದ್ಮೇಲೆ ಮತ್ತೆ ಚೈನ್ಸ್ ವರ್ಕ್ ಮಾಡೋಣ. ಅಂದರೆ ಇವಾಗ ಮೋಟಿವ್ನ ಟರ್ನ್ ಮಾಡಿಕೊಂಡು ಡಿಸೈನ ಹಾಗೆ ಕಂಟಿನ್ಯೂ ಮಾಡಬೇಕು. 1 2 ಆ್ಯಂಡ್ 3. ನಾನಿಲ್ಲಿ 3 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ ಆಫ್ಟರ್ 3 ಚೈನ್ ಅಂದರೆ ಬೀಡ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಇತ್ತು. ಸೊ ಅಲ್ಲಿಗೆ ಈ 3 ಚೈನನ್ನು ಲಾಕ್ ಮಾಡ್ತೀನಿ, ಅಂದರೆ ಆ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತೀನಿ. ಮತ್ತು 3 ಚೈನ್ಸ್ ವರ್ಕ್ ಮಾಡ್ತೀನಿ. 1 2 ಆ್ಯಂಡ್ 3. ಸೊ ಪ್ರತಿ ಸಲ ಅಂದರೆ ಪ್ರತಿಯೊಂದು ಬೀಡ್ ಆದಮೇಲೆನೂ ಒಂದು ಡಬಲ್ ಕ್ರೋಶೆ ಇರುತ್ತೆ. ಸೊ ಅದರ ಮೇಲ್ಗಡೆ ನಾವು ಈ 3 ಚೈನನ್ನು ಲಾಕ್ ಮಾಡ್ಕೊಬೇಕು. 3 ಚೈನ್ಸ್ ಹಾಕ್ಕೊತೀನಿ. ಬೀಡ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಇರುತ್ತೆ, ಅದರ ಮೇಲ್ಗಡೆ ಸಿಂಗಲ್ ಕ್ರೋಶೆಯಿಂದ ಈ 3 ಚೈನನ್ನು ಫಿಕ್ಸ್ ಮಾಡ್ಕೊಬೇಕು. ಸೊ ಇದೇ ರೀತಿ ಫುಲ್ ಬೀಡ್ಸ್ ಏನಿದೆ ಆ ಬೀಡ್ಸ್ ಸುತ್ತಲೂ ನಾವು 3 ಚೈನ್ಸನ್ನು ವರ್ಕ್ ಮಾಡ್ಕೊತ ಹೋಗಬೇಕು. ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ. ಸೊ ಅದು ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ನಾನು ತೋರಿಸ್ತೀನಿ. ಅದನ್ನು ಅಷ್ಟೇ ತುಂಬಾ ಸಿಂಪಲ್ ಆಗಿದೆ. ಹೀಗೆ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ನೋಡಿ, ಕಂಪ್ಲೀಟ್ ಎಲ್ಲ ಆದಮೇಲೆ ಮತ್ತೆ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಬೇಕು. ಇಲ್ಲಿ ಟರ್ನ್ ಮಾಡಿದ್ಮೇಲೆ ನಾವು ಇಮಿಡಿಯೇಟಾಗಿ ಅಲ್ಲಿಂದನೇ ನಾವು ಎಲ್ಲಿ ನೀಡಲ್ ಇಟ್ಕೊಂಡಿರ್ತೀವಲ್ಲ, ಸೊ ಆ ಪಾಯಿಂಟಿಂದನೇ ಫಸ್ಟ್ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕು. ಸೊ ಆ 3 ಚೈನ್ ಗ್ಯಾಪಲ್ಲಿ ನೋಡ್ಕೊಳ್ಳಿ ಎಷ್ಟು ಡಬಲ್ ಕ್ರೋಶೇಸ್ ಇಡಿಸುತ್ತೆ ಅಂತ. ಲೈಕ್ 3 4 ಆರ್ 5 ನೋಡಿಕೊಂಡು ನಂಬರ್ ಆಫ್ ಡಬಲ್ ಕ್ರೋಶೇಸ್ನ ಆ 3 ಚೈನ್ ಗ್ಯಾಪಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಜಸ್ಟ್ 4 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಿದ್ದೀನಿ. ಸೊ ಟರ್ನ್ ಮಾಡಿಕೊಂಡು ನಾವು ಎಲ್ಲಿ ನೀಡಲ್ ಇಟ್ಕೊಂಡಿರ್ತೀವಲ್ಲ ಅದೇ ಪಾಯಿಂಟಿಂದ ಆ 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. 4 ಡಬಲ್ ಕ್ರೋಶೇಸ್ ಆದಮೇಲೆ ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ 3 ಚೈನ ಲಾಕ್ ಮಾಡಿದ್ವಿ ಅಲ್ವಾ. ಸೊ ಸೇಮ್ ಆ ಲಾಕ್ ಮೇಲೆ
ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡಬೇಕು. ಆ್ಯಂಡ್ ಅಲ್ಲಿಂದನೇ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಶೇಸ್ನ ಸ್ಟಾರ್ಟ್ ಮಾಡಬೇಕು. ನಾವು ಯಾವ ಪಾಯಿಂಟಲ್ಲಿ ಎಂಡ್ ಮಾಡಿರ್ತೀವಿ, ಅಂದರೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಂಡ್ವಿ ಅಲ್ವಾ, ಸೊ ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ನಾನು ಫಸ್ಟ್ ಪೆಟಲ್ಗೆ 4 ಡಬಲ್ ಕ್ರೋಶೇಸ್ ಮಾಡಿದ್ದೆ, ಹಾಗಾಗಿ ಪ್ರತಿಯೊಂದು ಕಡೆ 4 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊತೀನಿ. 4 ಡಬಲ್ ಕ್ರೋಶೇಸ್ ಆದಮೇಲೆ ನೆಕ್ಸ್ಟ್ 3 ಚೈನ ನಾವು ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ನೋಡಿ 3 ಚೈನ ಲಾಕ್ ಮಾಡಿರ್ತೀವಿ, ಆ ಲಾಕ್ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ಕಂಪ್ಲೀಟ್ ಮಾಡಬೇಕು. ಈ ಸ್ಟೆಪ್ಪಲ್ಲಿ ನಾವು ಟೈನಿ ಪೆಟಲ್ಸ್ನ ವರ್ಕ್ ಮಾಡ್ತಾ ಇರೋದು. ಪ್ರತಿಯೊಂದು ಬೀಡ್ ಮೇಲೇನೂ ಟೈನಿ ಪೆಟಲ್ಸ್ ಬರುತ್ತೆ. ಸೊ ಓವರಾಲ್ ಈ ಡಿಸೈನು ಫ್ಲೋರಲ್ ಪ್ಯಾಟ್ರನಲ್ಲಿ ಬರುತ್ತೆ. ವೆರಿ ಪ್ರಿಟಿ ಡಿಸೈನ್ ಆ್ಯಂಡ್ ಈಸಿ ಟು ವರ್ಕ್. ನಾನು ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಎಫರ್ಟ್ಲೆಸ್ ಆಗಿ ವರ್ಕ್ ಮಾಡ್ಬೋದು ಅಂತ. ಸೊ ಪ್ರತಿ ಸಲ ಡಬಲ್ ಕ್ರೋಶೀಸ್ ಆದಮೇಲೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾವೇನು 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅದರ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಸೊ ಇದೇ ಥರ ನಾನು ಫುಲ್ ರಿಂಗನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಇಲ್ಲಿ ನೋಡಿ ಫುಲ್ಲಾಗಿ ಕಂಪ್ಲೀಟ್ ಆಯ್ತಲ್ವಾ. ಸೊ ಇವಾಗ ಲಾಸ್ಟ್ ಬೀಡ್ ಮೇಲೇನು 4 ಡಬಲ್ ಕ್ರೋಶೀಸ್ ಹಾಕಿ ಮತ್ತು ನೀಡನ್ನು ಫಸ್ಟ್ ಪಾಯಿಂಟಲ್ಲಿ ತೊಗೊಂಡು ಒಂದು ಸ್ಲಿಪ್ ಸ್ಟಿಚ್ಚಿಂದ ಡಿಸೈನ್ನ ಎಂಡ್ ಮಾಡ್ಕೊತೀನಿ. ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಬಿಟ್ಟು ನಾವು ಕಂಪ್ಲೀಟ್ ಮಾಡಬೇಕು. ಈಗ ದಾರನ ಟ್ರಿಮ್ ಮಾಡಿಕೊಂಡು ನೀಡಲ್ ಮೇಲಿರೋ ಲೂಪನ್ನು ಪುಲ್ ಮಾಡ್ತೀನಿ ಆ್ಯಂಡ್ ಈಗ ಒಂದೆರಡು ನಾಟ್ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಇವತ್ತು ನಾನು ಸ್ಯಾರಿ ಟ್ಯಾಸಲ್ ರೀತಿ ಈ ಡಿಸೈನ ವರ್ಕ್ ಮಾಡಿಲ್ಲ, ಇನ್ಸ್ಟೆಡ್ ಇದನ್ನು ಲಟ್ಕನ್ಸ್ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಬ್ಲೌಸ್ ಬಂದು ಆರಿ ವರ್ಕ್, ಬಟ್ ಲಟ್ಕನ್ಸ್ ಹಾಳಾಗಿದ್ದರಿಂದ ಇನ್ಸ್ಟೆಡ್ ಆಫ್ ಆ್ಯಡಿಂಗ್ ದಟ್ ರೆಡಿಮೇಡ್ ಲಟ್ಕನ್ಸ್ ಈ ರೀತಿ ಕ್ರೋಶೇಲಿ ಏನಾದರೂ ವರ್ಕ್ ಮಾಡಿ ಕೊಡೋಕ್ಕಾಗುತ್ತಾ ಅಂತ ಕಸ್ಟಮರ್ ಕೇಳಿದ್ರಿಂದ ನಾನು ಈ ಡಿಸೈನ ಚೂಸ್ ಮಾಡಿಬಿಟ್ಟು ಲಟ್ಕನ್ಸ್ ರೀತಿ ಅವ್ರಿಗೆ ಅಟ್ಯಾಚ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ವೆರಿ ಸಿಂಪಲಾಗಿ ಅಟ್ಯಾಚ್ ಮಾಡ್ತಾ ಇರೋದು, ಜಸ್ಟ್ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಅಟ್ಯಾಚ್ ಎಲ್ಲ ಆದಮೇಲೆ ಈ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಫಿನಿಶ್ಡ್ ಲುಕ್. ಇಲ್ಲಿ ಬ್ಲೂ ಕಲರಲ್ಲಿ ವರ್ಕ್ ಮಾಡಿದ್ದಿದ್ರೆ, ಅಂದರೆ ಬ್ಲೂ ಕಲರ್ ಥ್ರೆಡನ್ನು ಯೂಸ್ ಮಾಡಿ ವರ್ಕ್ ಮಾಡಿದರೆ ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಇತ್ತು ಬೀಡ್ಸ್ ಎಲ್ಲ. ಇಲ್ಲಿ ಬೀಡ್ ಕೂಡ ಗೋಲ್ಡ್ ಇದೆ ಆ್ಯಂಡ್ ಥ್ರೆಡ್ ಕಲರ್ ಕೂಡ ವೆರಿ ಸಿಮಿಲರ್ ಆಗಿರೋದ್ರಿಂದ ಸ್ವಲ್ಪ ಮರ್ಜ್ ಆಗ್ತಾಯಿದೆ. ಬಟ್ ಕಸ್ಟಮರ್ ಪ್ರಿಫರ್ ಮಾಡಿದ್ದೆ ಈ ಕಲರ್, ಹಾಗಾಗಿ ನಾನು ಇದೇ ಕಲರಲ್ಲಿ ಡಿಸೈನ ವರ್ಕ್ ಮಾಡಿದ್ದೀನಿ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ, ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.